ಟೂಡಾ ಪಾರ್ಕ್ನಲ್ಲಿ ಮರಗಳ ನಾಶ ಮಾಡ್ತಾ ಇರೋ ಆರೋಪ. ಕಠಿಣ ಕಾನೂನು ಕ್ರಮಕ್ಕೆ ಸಾರ್ವಜನಿಕರ ಒತ್ತಾಯ. ಮರಗಳು ಇದ್ರೆ ಕಾಲಕಾಲಕ್ಕೆ ಮಳೆ ಬೆಳೆ ಆಗತ್ತೆ ಅಂತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನಾ ಕಾರಣಗಳ ನೆಪವೊಡ್ಡಿ ಮರಗಳಿಗೆ ಕೊಡಲಿ ಪೆಟ್ಟನ್ನ ಹಾಕ್ತಿದ್ದಾರೆ. ಇದರಿಂದ ಅರಣ್ಯ ನಾಶ ಆಗೋದ್ರ ಜೊತೆಗೆ ಮಳೆಗಾಲಕ್ಕೆ ಮಳೆ ಬಾರದೆ ರೈತ ಕಂಗಾಲಾಗುವಂತೆ ಮಾಡಿದೆ. ಇಷ್ಟಾದ್ರೂ ಕೂಡ ಎಚ್ಚೆತ್ತುಕೊಳ್ಳದ ಜನರು ಮರಗಳನ್ನ ನಾಶ ಮಾಡ್ತಲೇ ಇದ್ದಾರೆ. ಹೌದು, ತುಮಕೂರು ನಗರದ ಜಯನಗರ ದಕ್ಷಿಣದ ರಿಂಗ್ ರೋಡ್ ಸಮೀಪದಲ್ಲಿರುವ ಸರ್ಕಾರಿ ಪಾರ್ಕ್ನಲ್ಲಿರುವ ಅನಧಿಕೃತವಾಗಿ ಮರಗಳನ್ನ ಕಡಿದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಟೂಡಾ ಪಾರ್ಕ್ ಎಂದೇ ಪರಿಚಿತವಾಗಿರುವ ಈ ಹಸಿರು ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಯಾವುದೇ ಅನುಮತಿ ಇಲ್ಲದೆ ಮರಗಳನ್ನ ಕತ್ತರಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಟೂಡಾ ಪಾರ್ಕ್ನಲ್ಲಿ ದಿನೇ ದಿನೇ ಮರಗಳ ಸಂಖ್ಯೆ ಕಡಿಮೆಯಾಗ್ತಾ ಇದ್ದು, ಇದನ್ನ ಗಮನಿಸಿದ ಸ್ಥಳೀಯರು ಪರಿಸರ ಹಾನಿ ಬಗ್ಗೆ ತೀವ್ರ ಆತಂಕವನ್ನ ಹೊರಹಾಕಿದ್ದಾರೆ. ಡಾಕ್ಟರ್ ಆನಂದರಾವ್ ಎಂಬುವವರು ಮರಗಳನ್ನ ಕಡಿದಿದ್ದಾರೆ ಎಂದು ಸ್ಥಳೀಯರು ಆರೋಪಿಸ್ತಾ ಇದ್ದು, ಪಾರ್ಕಿನ ಫೆನ್ಸಿಂಗ್ ಹಾಗೂ ಮೂಲ ಸೌಕರ್ಯಕ್ಕೂ ಹಾನಿ ಉಂಟಾಗಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಪಾರ್ಕ್ ಅಭಿವೃದ್ಧಿಗೆ ಮೀಸಲಾಗಿದ್ದ ಪ್ರದೇಶದಲ್ಲಿಯೇ ಯಾವುದೇ ಇಲಾಖೆಯ ಅನುಮತಿ ಇಲ್ಲದೆ ಮರಗಳ ಮಾರಣ ಹೋಮ ನಡೆಸಲಾಗ್ತಾ ಇದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ಈ ವಿಷಯ ತಿಳಿದ ಕೂಡಲೇ ವಕೀಲ ವೀರೇಶಮೂರ್ತಿ ಮರ ಕಡಿಯಲು ಬಳಸಲಾಗ್ತಾ ಇದ್ದ ಜೆಸಿಬಿಯನ್ನ ಸ್ಥಳದಲ್ಲಿ ತಡೆದಿದ್ದು, ಬಳಿಕ ಸಂಬಂಧಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸ್ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್ ನಮಸ್ಕಾರ. ಈ ತುಮಕೂರು ನಗರ ಜಯನಗರ ದಕ್ಷಿಣದಲ್ಲಿ ವರದರಾಜ ಕಾಲೇಜ್ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಟೂಡಾ ಪಾರ್ಕಲ್ಲಿ ದಿನನಿತ್ಯ ಹೊಂಗೆ ಮರಗಳು ಏನು ಪಾಲಿಕೆ ವತಿಯಿಂದ ನೆಟ್ಟು ಹೊಂಗೆ ತೋಪು ನೆಡುತೋಪು ಮಾಡಿದ್ರು, ಪ್ರತಿನಿತ್ಯ ಅದನ್ನು ಮಾರಣ ಹೋಮ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಕೂಡ ದಿನಾಂಕ 3/3 ಬೆಳಿಗ್ಗೆ 9 ಕಾಲಲ್ಲಿ ಈಗೇನು ಡಾಕ್ಟರ್ ಆನಂದ್ ರಾವ್ ಅಂತೇಳಿ ಮತ್ತು ಅವ್ರ ಸಹಚರರು ಈ ಹಿಂದೆ ಇದೇ ಕೆಲಸ ಮಾಡಿದರು. ಬಟ್ ನಿನ್ನೆನೂ ಕೂಡ JCB ಮತ್ತು ಇಟಾಚಿಗಳನ್ನ ತಂದು ಟಿಪ್ಪರ್ ಲಾರಿಗಳನ್ನ ತಂದು ಮರ ಕಡ್ದು ಎತ್ಕೊಂಡು ಹೋಗುವಾಗ ಮತ್ತೆ ನಾವು ಪಬ್ಲಿಕ್ಸ್ ಎಲ್ಲ ಸೇರಿ ಕೇಳಿದ್ವಿ, ನಾವು ಕಡಿತೀವಿ, ನಾವೇನಾದರೂ ಮಾಡ್ತೀವಿ, ನೀವು ನಮ್ಮನ್ನು ಪ್ರಶ್ನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ 18/1/2026 ಇದೇ ರೀತಿ ಮಾಡಿದ್ದಕ್ಕೆ ಸುಮಾರು 40 ಮರಗಳಲ್ಲಿ ಉಳಿದಿರೋದು 5 ಮರ, ಒಂದು 20-30 ಮರ ಕಡ್ದು ಹಾಕಿದ್ದಾರೆ. ನಿನ್ನೆನೂ ಕಡಿತಾ ಇದ್ರು. ಇದ್ರ ಬಗ್ಗೆ ನಾವು ಅವ್ರಿಗೆ ಪ್ರಶ್ನೆ ಕೇಳಿ ಆಲ್ರೆಡಿ ನಾವು ಪಾಲಿಕೆಯವ್ರಿಗೆ ಇದನ್ನ ವಿಷಯ ತಿಳಿಸಿದ ಮೇಲೂ ಕೂಡ ಅವರು ದೂರು ಕೊಡಿ, ನಾವು ಕ್ರಮ ಕೈಗೊಳ್ತೀವಿ ಅಂತಾರೆ. ಆಲ್ರೆಡಿ ದೂರು ಕೊಟ್ಟಿದ್ದೀವಿ. ನಿನ್ನೆ ಘಟಿಸಿದ ಏನು ಘಟನೆ ಬಗ್ಗೆನೂ ನಾವು ಸ್ಪಾಟಿಗೆ ಅವರು ಸೂಪರ್ವೈಸರ್ ಬಂದಿದ್ದರು, ಸುಮೋಟೋ ಕೇಸ್ ಮಾಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಅಂದ್ರೂ ಒತ್ತಾಯ ಮಾಡಿದ್ರು ಕೂಡ ಅವರು ಆಯಿತು ನೀವು ರೈಟಿಂಗಲ್ಲಿ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ ಅಂದರು. ರೈಟಿಂಗಲ್ಲಿ ಕೂಡ ನಾನು ಹೋಗಿ ನಗರಸಭೆಯಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟು ಬಂದೇನೆ. ಒಟ್ಟಾರೆ ಇಲ್ಲಿ ಮರಗಳು ಮಾರಣ ಹೋಮ ಆಗೋದು ನಿಲ್ಲಬೇಕು. ಈ ಪಾರ್ಕಿಗೆ ದಿಕ್ಕು ದೆಸೆ ಇಲ್ದಂಗೆ ಆಗೈತೆ. ಸರ್ಕಾರಿ ಪಾರ್ಕ್ ಅಂತ ಗೊತ್ತಿದ್ರು ದಿನನಿತ್ಯ ಒತ್ತುವರಿ ನಡೀತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಇನ್ನೊಂದು ತಿಂಗಳಲ್ಲಿ ಮೇ ಬಿ ಈ ಪಾರ್ಕ್ ನಾವು ಸೆಲ್ಫಿಲೋ ಫೋಟೋದಲ್ಲೋ ನೋಡ್ಕೋಬೇಕು, ಪಾರ್ಕ್ ಜಾಗ ಇರೋದಿಲ್ಲ, ಒಂದು ಮರ ಕೂಡ ಇರೋದಿಲ್ಲ. 40 ಮರದಲ್ಲಿ ಉಳಿದಿರೋದೇ 5-6 ಮರ. ಆಯಿತಾ, ಯಾರೋ ಪುಣ್ಯಾತ್ಮರು ಮರ ಹಾಕಿದ್ದಾರೆ, ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಈಗಿನ ಅಧಿಕಾರಿಗಳ ಮೌನ ವಹಿಸಿರೋದ್ರಿಂದ ಮರಗಳು ಹಾಳಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳು ಉಳಿಸುವಂಥ ಕರ್ತವ್ಯ ಅವರೇ ಹಿಂಗೆ ಬೇಜವಾಬ್ದಾರಿ ತೋರಿದ್ರೆ ಹೆಂಗೆ? ಸರ್ಕಾರಿ ಆಸ್ತಿ ಪಾಸ್ತಿ ಕಾಪಾಡೋದು ಫಂಡಮೆಂಟಲ್ ರೈಟ್ಸ್, ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದರಲ್ಲೂ ಅಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಅವ್ರು ಮೌನ ವಹಿಸ್ತಾ ಇರೋದು, ಇದು ಯಾರಿಗೆ ಅವ್ರು ಸಹಕಾರ ಮಾಡ್ತಾ ಇದ್ದಾರೆ? ಮರಗಳಿಗೆ ಸಹಕಾರ ಮಾಡ್ತಿದಾರ? ಮರ ಉಳಿಸಿ ಬೆಳೆಸಿ ಪರಿಸರನ ಬೆಳೆಸೋಕ್ಕೆ ಸಹಕಾರ ಮಾಡ್ತಿದಾರ? ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು. ಆದಷ್ಟು ಬೇಗ ಕ್ರಮ ಆಗಬೇಕು. ನಿನ್ನೆ ಆಗಿ ಮರ ಮತ್ತೆ ಅಧಿಕಾರಿಗಳ ಮುಂದೆ ಮರ ಕಡ್ದು ಸಾಗಾಟ ಏನು ಮಾಡಿದ್ದಾರೆ, ಅಧಿಕಾರಿಗಳಿಗೆ JCB ಮತ್ತು ಟಿಪ್ಪರ್ ಲಾರಿ ಸಮೇತ ನಂಬರ್ಗಳು ಗೊತ್ತಿದ್ರು, ದೂರು ಕೊಟ್ಟಿದ್ರು, ಇದುವರೆಗೂ ಕ್ರಮ ಆಗಿಲ್ಲ. ಯಾಕೆ ಕ್ರಮ ಆಗ್ತಿಲ್ಲ? ಇದರಿಂದ ಯಾರ ಶಕ್ತಿ ಇದೆ? ಇಲ್ಲ ಪರಿಸರ ಕಾಳಜಿ ಇಲ್ವಾ? ಕಾಳಜಿ ಇಲ್ಲ ನಮಗೆ, ಯಾರು ಬೇಕಾದ್ರೂ ಮರ ಕಟ್ಕೊಂಡು ಹೋಗಲಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ, ಉಳಿದಿರೋ 5 ಮರ ಯಾರಾದರೂ ಕಟ್ಕೊಂಡು ಹೋಗ್ತಾರೆ. ಇಲ್ಲ ಯಾರಾದ್ರು ಪಾರ್ಕ್ ಒತ್ತುವರಿ ಮಾಡ್ಕೋಬೇಕಾ? ಸ್ವಲ್ಪ ಪಾರ್ಕ್ ಉಳಿದಿದೆ ಜಯನಗರ ದಕ್ಷಿಣದಲ್ಲಿ, ಅದನ್ನು ಒತ್ತುವರಿ ಮಾಡ್ಕೊಂಡು ಖಾಲಿ ಮಾಡಿಬಿಡ್ಬೋದು. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತುಮಕೂರಲ್ಲಿ ಮರಗಳಾಗಲಿ ಪಾಲಿಕೆ ವತಿಯಿಂದ ಇರ್ತಕ್ಕಂಥ ಪಾರ್ಕ್ಗಳಾಗಲಿ ಯಾವ ನೋಡಲಿಕ್ಕೂ ಸಿಗೋದಿಲ್ಲ.
ಇನ್ನು ಈ ಸಂಬಂಧ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಗೆ ಲಿಖಿತ ದೂರನ್ನ ಸಲ್ಲಿಸಿದ್ರೂ ಇನ್ನೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳದಿರುವುದಕ್ಕೆ ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಸರ್ಕಾರಿ ಪಾರ್ಕ್ಗಳಲ್ಲಿಯೇ ಇಂತಹ ಘಟನೆಗಳು ನಡೀತಾ ಇರುವುದು ಆತಂಕಕಾರಿ ವಿಷಯವಾಗಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.